ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಂಡಿಯಾ ಪಾಕಿಸ್ತಾನ್ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ, ಯುದ್ಧಕ್ಕೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್, ದೊಡ್ಡದೊಂದು ಸುದ್ದಿ ಈಗ ಸಿಡಿದಿದೆ. ಟ್ರಂಪ್ ಬಾಯಾರೆ. ಟ್ರಂಪ್ ಯಾವ ಟ್ರಂಪ್ ಕಡ್ಡಿಯಾಡಿಸೋ ಮೂಲಕ ಇಡೀ ಇಂಡಿಯಾದ ಆಪರೇಷನ್ ಸಿಂಧೂರ್, ಇಡೀ ಸೇನೆಯ ಮಹಾ ಸಾಧನೆಯನ್ನೇ ಡೈವರ್ಟ್ ಮಾಡೋ ಪ್ರಯತ್ನ ಮಾಡಿದ್ರು. ಈಗ ಅದೇ ಟ್ರಂಪ್ ಸತ್ಯವನ್ನು ತನ್ನ ಬಾಯಲ್ಲೇ ಒಪ್ಪಿಕೊಂಡಿರೋದು, ತಾನು ಮಾಡಿಲ್ಲ ಅನ್ನೋದನ್ನು ತನ್ನ ಬಾಯಲ್ಲೇ ಒಪ್ಪಿಕೊಂಡಿರೋದು. ಭಾರತ ಕೊಟ್ಟಂತಹ ತಿರುಗೇಟ್ಗೆ ಕೊನೆಗೂ ಟ್ರಂಪ್ ಒಪ್ಪಿಕೊಂಡಿದ್ದಾರೆ. ಬಿಗ್ ಡೆವಲಪ್ಮೆಂಟ್ ಒಂದಾಗಿದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ವಿತ್ ಅವರ ಮಾತುಗಳನ್ನು ನೀವೇ ಕೇಳಿಸ್ಕೊಳ್ಳಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಸಲ 26 ಜನರನ್ನು ನಾಯಕರನ್ನು ಕೊಂದಿದ್ದಕ್ಕೆ ಭಾರತ ಯಾವ ರೀತಿ ಪ್ರತಿಜ್ಞೆ ಮಾಡ್ತು ಅನ್ನೋದನ್ನು ನೋಡಿದ್ದೀವಿ. ಮೋದಿ ಅವರನ್ನು ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ಅನ್ನುವಂಥ ಪ್ರತಿಜ್ಞೆನ ಮೊಳಗಿಸಿದ್ರು. ಭಾರತ ಏನು ಬಯಸತ್ತೋ ಅದನ್ನೇ ಮೋದಿ ಮಾಡಿ ತೋರಿಸ್ತಾರೆ ಅಂತ ರಾಜನಾಥ್ ಸಿಂಗ್ ಅವರು ಶಪಥಗೈದರು. ಅದೇ ರೀತಿಯಲ್ಲಿ ರಾತ್ರಿ ಪಾಕಿಸ್ತಾನದ ಒಳಗಡೆ 400-500 ಕಿಲೋಮೀಟರ್ ಒಳಗಡೆನೂ ಹೋಗಿ ಅವರ ಹೃದಯ ಭಾಗಕ್ಕೂ ಹೋಗಿ ಉಗ್ರರ ಸ್ಥಳವನ್ನು ಹೊಡೆದಿದ್ದಾಯಿತು. ಅದಾದಮೇಲೆ ಅವರು ಅಟ್ಯಾಕ್ ಮಾಡಿದ್ರು. ನಾವು ಒಂದೇ ಒಂದು ನಮ್ಮ ಸೆಟ್ ಏನೂ ಒಂದು ಸಣ್ಣ ಕೂದಲೇಳೆ ಕೂಡ ಆ ಕಡೆ ಈ ಕಡೆ ಕದಲದ ರೀತಿಯಲ್ಲಿ ನಾವು ಡಿಫೆಂಡ್ ಮಾಡ್ಕೊಂಡ್ವಿ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಚೆನ್ನಾಗಿ ವರ್ಕ್ ಆಯಿತು. ಅವರ ಡ್ರೋನ್ಗಳನ್ನು, ವಿಮಾನಗಳನ್ನು, ಚೀನಾ ಮೇಡು, ಅಮೆರಿಕ ಮೇಡು, ಪಾಕಿಸ್ತಾನದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಪುಡಿ ಹಾಕ್ಸಿದ್ದಾಯಿತು. ಅವರ ಏರ್ ಬೇಸ್ಗೆ ನುಗ್ಗಿ ಹೊಡೆದಿದ್ದಾಯಿತು, ಧ್ವಂಸ ಮಾಡಿದ್ದಾಯಿತು. ಅಲ್ಲಿಂದ ಒಂದೇ ಒಂದು ಅಟ್ಯಾಕ್ ಮಾಡೋದಕ್ಕಾಗದ ರೀತಿಯಲ್ಲಿ ಪಾಕಿಸ್ತಾನ ಛಿದ್ರವಾಯಿತು. ಇನ್ನೇನು ಕರಾಚಿ ಪೋರ್ಟು ತಲೆ ಕೆಳಗಾಗಬೇಕಿತ್ತು, ಅಷ್ಟು ಸುತ್ತುವರೆದಿತ್ತು. ಕೊನೆ ಕೈಕಾಲು ಹಿಡಿದು ಬೇಡ್ಕೊಂಡಂಥ ಪಾಕಿಸ್ತಾನ ಕದನ ವಿರಾಮ ನಮ್ಮ ಹತ್ರ ಇನ್ನಾಗಲ್ಲ ಅಂತ ಕಾಲಿಗೆ ಬಿತ್ತು. DGM ಕಾಲ್ ಬಂತು. ಇದೆಲ್ಲ ಅಪ್ಡೇಟ್ಸ್ ಅಲ್ವಾ. ಇಂಥದ್ದೊಂದು ಕಾರ್ಯಾಚರಣೆ ಮಾಡಿತ್ತು. ಅಮೆರಿಕದ ಎಕ್ಸ್ಪರ್ಟ್, ವಾರ್ ಎಕ್ಸ್ಪರ್ಟೇ ಏನಂತ ಹೇಳಿದ್ದಾರೆ, ಕಳೆದ 50 ವರ್ಷಗಳಲ್ಲಿ, ಅರ್ಧ ಶತಮಾನದಲ್ಲಿ ಇದು ಅತಿ ದೊಡ್ಡ ಯುದ್ಧ, 2 ನ್ಯೂಕ್ಲಿಯರ್ ನೇಷನ್ಸ್ ನಡುವೆ ಭಾರತ ಬಡ್ದಿದೆ ಅಂತ ಒಪ್ಕೊಂಡಿದ್ದಾರೆ. ನ್ಯೂಯಾರ್ಕ್ ಟೈಮ್ಸ್, ಅದೇ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸು ವಿತ್ ಸ್ಯಾಟಲೈಟ್ ಇಮೇಜಸ್ಸನ್ನು ಶೇರ್ ಮಾಡಿ ಭಾರತ ಗೆಲುವನ್ನು ಸಾಧಿಸಿದೆ, ಇಲ್ಲಿ ಭಾರತಕ್ಕೆ ಎಡ್ಜ್ ಸಿಕ್ಕಿದೆ ಅನ್ನೋದನ್ನು ಅಮೆರಿಕದ ನ್ಯೂಯಾರ್ಕ್ ಟೈಮ್ಸೇ ಬಯಲು ಮಾಡಿದೆ. ಇದೆಲ್ಲ ಆದಮೇಲೆ ನೋಡಿ ಟ್ರಂಪ್ ಮಾತು ಹೆಂಗೆ ಈಗ ಬದಲಾಯಿತು. ಯೂಟರ್ನ್ ತಗೊಂಡ ಟ್ರಂಪ್, ಯಾವ ಟ್ರಂಪ್ ಮಾತಿನಿಂದ ಸೇನೆಯ ಆ ಒಂದು ದೊಡ್ಡ ವಿಜಯವನ್ನು ಸಂಭ್ರಮಿಸೋದಕ್ಕಾಗದ ಪರಿಸ್ಥಿತಿ ಉದ್ಭವ ಆಯಿತು. ಅಯ್ಯೋ, ಟ್ರಂಪ್ ಬಂದು ನಿಲ್ಲಿಸ್ಬೇಕಿತ್ತ, ಟ್ರೇಡ್ ಮೂಲಕ ಹೆದರಿಸ್ಬಿಟ್ರ, ಮೋದಿ ಟ್ರೇಡ್ ಮುಂದೆ ಶೇಕ್ ಆಗಿಬಿಟ್ರ, ಅಮೆರಿಕ ಮಧ್ಯಪ್ರವೇಶ ಮಾಡಿ ಮೋದಿನ ಶೇಕ್ ಮಾಡಿಬಿಡ್ತಾ. ಇಲ್ಲಿ ಪ್ರತಿಪಕ್ಷಗಳಿಗೆ ಅದೇ ವಿಷಯ ಆಗಿಬಿಟ್ಟಿದೆ. ನಾವು ಗೆದ್ದಿದ್ದೀವ ಅನ್ನೋದನ್ನು ಬಿಟ್ಟು, ನಾವು ಏನು ಹೊಡೆದು ಬಂದಿದ್ದೀವಿ ಅಲ್ಲಿ ಅನ್ನೋದನ್ನು ಬಿಟ್ಟು, ಮೋದಿ ಹಿಂಗೆ ಮಾಡಿಬಿಟ್ರಂತೆ, ಟ್ರಂಪ್ ಮುಂದೆ ಮಂಡಿಯೂರು ಬಿಟ್ರಂತೆ ಅನ್ನುವ ಮಾತುಗಳೇ ಹೆಚ್ಚು ಕೇಳಿಸ್ತಿದೆ ಅಲ್ವಾ. ಈಗ ಕೇಳಿಸ್ಕೊಂಡು ಬನ್ನಿ, ಟ್ರಂಪ್ ಏನು ಹೇಳಿದ್ದಾರೆ ಅನ್ನೋದನ್ನು ಈಗ ಕೇಳಿಸ್ಕೊಂಡು ಬನ್ನಿ. ನಾನೇ ಮಾಡಿದೆ ಅಂತ ಹೇಳಲ್ಲ, ಬಟ್ ಪಾಕಿಸ್ತಾನ ಇಂಡಿಯಾ ನಡುವೆ ಯುದ್ಧ ವಿರಾಮ, ಕದನ ವಿರಾಮ ಆಯಿತು ಅನ್ನೋದೇ ಸಮಾಧಾನ ಅನ್ನುವ ಮೂಲಕ ಯಾವ ಆ ತಲೆ ಕೆಟ್ಟ ಟ್ರಂಪ್ ಮಾತುಗಳು ಅನ್ನೋ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅವರು ಒಂದು ಸ್ಟೇಟ್ಮೆಂಟ್ ಎಲ್ಲ ಡೈವರ್ಟ್ ಮಾಡಿಬಿಡ್ತಲ್ಲ ಅಂತ ಅದೇ ಟ್ರಂಪ್ ಒಪ್ಪಿಕೊಂಡಿದ್ದಾರೆ. ನಾನು ಮಾಡಿದ್ದು ಅಂತ ಹೇಳ್ಕೊಳ್ಳಲ್ಲ ಅಂತ ಕೇಳಿಸ್ಕೊಂಡು ಬನ್ನಿ. And by the way, I don't want to say I did, but I sure as hell helped settle the problem between Pakistan and India last week, which was getting more and more hostile. And all of a sudden you'll start seeing missiles of a different type. And by the way, I don't want to say I did, but I sure as hell helped settle the problem between Pakistan and India last week, which was getting more and more hostile. And all of a sudden you'll start seeing missiles of a different type. भारत का मत एकदम स्पष्ट है. टेरर और टॉक एक साथ नहीं हो सकते. टेरर और ट्रेड एक साथ नहीं चल सकते, और पानी और खून भी एक साथ नहीं बह सकता. ಟ್ರಂಪ್ ಟ್ವೀಟ್ ಮಾಡಿದ್ರಲ್ಲ ಅವತ್ತು, ನಾನು ಮಾಡಿದೆ ಟ್ರೇಡನ್ನು ಈ ಹಿಂದೆ ಯಾರೂ ಈ ರೀತಿ ಯೂಸೇ ಮಾಡಿಲ್ಲ, ಒಂದು
ಎರಡು ರಾಷ್ಟ್ರಗಳ ನಡುವೆ ಯುದ್ಧ ನಿಲ್ಲಿಸೋಕ್ಕೆ ನಾನು ಟ್ರೇಡನ್ನು ಯೂಸ್ ಮಾಡಿದೆ, ನೀವು ನಿಲ್ಲಿಸದೇ ಇದ್ದರೆ ಟ್ರೇಡ್ ಮಾಡಲ್ಲ, ವ್ಯಾಪಾರ ಮಾಡಲ್ಲ ಅಂತ ಹೆದರಿಸ್ದೆ ಅಂತ ಭಾಷಣ ಮಾಡ್ತಾರೆ. 8 ಗಂಟೆಗೆ ಮೋದಿ ಬರ್ತಾರೆ ಅಂದರೆ 7 ಗಂಟೆಗೆ ಒಂದು ಭಾಷಣ ಮಾಡಿ ಹೋಗ್ತಾರೆ ಟ್ರಂಪು. ಮತ್ತು ಕದನ ವಿರಾಮವನ್ನು ಭಾರತ ಘೋಷಿಸಬೇಕಿತ್ತು, ಪಾಕಿಸ್ತಾನ ಕೇಳಿಕೊಂಡಿದೆ, ಕಂಡೀಷನ್ಸ್ ಹಾಕಿದ್ದೀವಿ, ನಮ್ಮ ಟರ್ಮ್ ಕಂಡೀಷನ್ಸನ್ನು ಒಪ್ಪಿಕೊಂಡ ಮೇಲೆ ಈ ಕದನ ವಿರಾಮ ನಿರ್ಧಾರ ಆಗಿದೆ ಅಂತ ಭಾರತ ಘೋಷಿಸಬೇಕಿತ್ತು. ಆಮೇಲೆ ಅಮೇರಿಕ ಅದನ್ನು ಸಪೋರ್ಟ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಬೇಕಿತ್ತು. ಆಮೇಲೆ ಪಾಕಿಸ್ತಾನ ಟ್ವೀಟ್ ಮಾಡಬೇಕಿತ್ತು. ಈ ರೀತಿ ನಿರ್ಧಾರ ಆಗಿದ್ದು, ಮಾತುಕತೆ ಆಗಿದ್ದು ಈ ರೀತಿ. ಅಮೆರಿಕ ಕೂಡ, ಸೌದಿ ಅರೇಬಿಯಾ ಕೂಡ, ಕತಾರ್ ಕೂಡ, ಬೇರೆ ಬೇರೆ ರಾಷ್ಟ್ರಗಳು ಕೂಡ ಭಾರತದ ಮೇಲೆ ಒತ್ತಡ ಹಾಕಿದ್ವು. ಯಾಕಂದರೆ ನೀವು ಒಂದು ದೊಡ್ಡ ರಾಷ್ಟ್ರ, ಪಾಕಿಸ್ತಾನದ ಮೇಲೆ ಈ ಥರ ಮುಗಿ ಬೀಳೋದು ಸರಿ ಕಾಣಲ್ಲ, ಸೂಪರ್ ಪವರ್ ರಾಷ್ಟ್ರವಾಗಿ ಇವತ್ತು ಯುದ್ಧದ ಯುಗ ಅಲ್ಲ ಅಂತ ಮೋದಿ ರಷ್ಯಾಗೆ ಹೇಳಿದ್ದು ನೆನಪಿದೆ ಅಲ್ವಾ? ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಿ? ಒಪ್ಪಿಸೋಣ, ನಾವು ಪಾಕಿಸ್ತಾನ ಜೊತೆ ಮಾತಾಡ್ತೀವಿ, ಇನ್ನೊಂದೇ ಒಂದು ಹೆಜ್ಜೆ ಮುಂದಿಡದಂತೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒತ್ತಡ ಹೇರಿದ್ದಕ್ಕೆ ಅವರು ಕಾಲಿಗೆ ಬಿದ್ದಿದ್ದಕ್ಕೆ ಒಪ್ಕೊಂಡಿದ್ದು ಭಾರತ. ಸೊ ಭಾರತ ಫಸ್ಟ್ ಟ್ವೀಟ್ ಮಾಡಬೇಕಿತ್ತು. ಆದರೆ ಇಲ್ಲಿ ಇನ್ನೂ ಅಂಡರ್ಸ್ಟ್ಯಾಂಡಿಂಗಿಗೆ ಬರೋಕ್ಕಿಂತ ಮುಂಚೆ 12ನೇ ತಾರೀಕು ಮಾತುಕತೆ ಆಗಬೇಕು. ಮಾತುಕತೆಯಾಗಿ ಏನೆಲ್ಲ ವಿಷಯಗಳ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗಿಗೆ ಬರಬೇಕು ಅನ್ನೋ ಕಂಡೀಷನ್ಗಳನ್ನು ಚರ್ಚೆ ಮಾಡ್ತಿರುವಾಗಲೇ ಭಾರತಕ್ಕೆ ಹೇಳದೆ, ಭಾರತವನ್ನು ಲೂಪಲ್ಲಿ ತಗೊಳ್ಳದೆ ಟ್ರಂಪ್ ಅನೌನ್ಸ್ ಮಾಡಿಬಿಡ್ತಾರೆ. ಇದು ಆಗಿದ್ದು. ಈ ಬಗ್ಗೆ ನಾವು ಹಿಂದೆನೇ ರಿಪೋರ್ಟ್ ಮಾಡಿದ್ವಿ. ಮತ್ತು ನಮ್ಮ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಬಂದು ಅಮೆರಿಕ ಕಪಾಲ್ ಮೋಕ್ಷ ಮಾಡ್ತಾರೆ. JD ವ್ಯಾನ್ಸ್ 9ನೇ ತಾರೀಕು ಮೋದಿ ಜೊತೆ ಮಾತಾಡಿದ್ದಾರೆ. ಟ್ರೇಡು ಮತ್ತೊಂದು ಯಾವ ಮಾತು ಬಂದೇ ಇಲ್ಲ ಅಲ್ಲಿ. ಜಸ್ಟ್ ಲೈಕ್ ಖತಾರು ಇನ್ನೊಂದು ಬೇರೆ ದೇಶಗಳು ಹೆಂಗೆ ಮಾತಾಡಿದ್ದಾವೋ ಯುದ್ಧ ನಿಲ್ಲಿಸಿ ಅಂತ ಕೇಳ್ಕೊಂಡಿದ್ದಾವೋ ಅದೇ ರೀತಿಯಲ್ಲಿ ಅಮೆರಿಕನೂ ಕೇಳ್ಕೊಂಡಿದೆ ಅಷ್ಟೇ. JD ವ್ಯಾನ್ಸ್ ಮಾತಾಡಿದ್ರಲ್ಲಿ ಟ್ರೇಡ್ ಅನ್ನುವ ಒಂದು ಶಬ್ದವೂ ಬಂದಿರಲಿಲ್ಲ. ಇಲ್ಲಿ ಯಾರ ಮಧ್ಯಸ್ಥಿಕೆಯೂ ಇಲ್ಲ. ಅದಾದಮೇಲೆ ಕಾಶ್ಮೀರವನ್ನು ನಾನು ಡೀಲ್ ಮಾಡಿಕೊಡ್ಲಾ ಅಂತ ಬಾಯಿ ಹಾಕೋಕೆ, ಮೂಗು ತೋರಿಸೋಕೆ ಬಂದ ಟ್ರಂಪ್ಗೆ ಯಾವನ್ ಮಧ್ಯಸ್ಥಿಕೆನೂ ಬೇಕಾಗಿಲ್ಲ. ಪಾಕಿಸ್ತಾನ ಜೊತೆ ಕಾಶ್ಮೀರದ ಬಗ್ಗೆ ಮಾತಾಡೋದು ಉಳ್ಕೊಂಡೇ ಇಲ್ಲ. ಇರೋದು ಟೆರರಿಸಮ್ ಮತ್ತು POK ಬಗ್ಗೆ. POK ಯಾವಾಗ ವಾಪಸ್ ಕೊಡ್ತಾರೆ ಅನ್ನೋದು ಮಾತ್ರ ಮಾತಾಡೋದಕ್ಕಿರೋದು, ಇನ್ನು ನಿಮ್ಮ ಮಧ್ಯಪ್ರವೇಶ ಬೇಕಾಗಿಲ್ಲ ಅಂತ ತಿರುಗಿಸ್ಕೊಡ್ತು. ಮತ್ತು ಟ್ರಂಪ್ ಟ್ವೀಟ್ ಬಗ್ಗೆ, ಟ್ರಂಪ್ ಆ್ಯಕ್ಷನ್ ಬಗ್ಗೆ, ಅಂದರೆ ಅವರ ಮಾತಿನ ಬಗ್ಗೆ ಮೋದಿ ಒಂದೇ ಒಂದು ಟ್ವೀಟ್ ಮಾಡಿದ್ರ? ಕದನ ವಿರಾಮವನ್ನು ಘೋಷಿಸಲೂ ಇಲ್ಲ ಕಡೆಗೆ ಮೋದಿ. ನಮ್ಮ ಸೇನೆ ಅಧಿಕಾರಿಗಳಿಂದ ಆಯಿತು. ಸಿಡಿದೆದ್ದ ಮೋದಿ ಕೊಟ್ಟ ರಿಯಾಕ್ಷನ್ ಹೆಂಗೆ ಅಂದರೆ ಟ್ರಂಪ್ ಹೆಸರನ್ನೂ ತಗೊಳ್ಳಿಲ್ಲ, ರಿಪ್ಲೈನೂ ಮಾಡಲಿಲ್ಲ. ಕೊನೆಗೆ ನಮ್ಮ ವಿದೇಶಾಂಗ ಇಲಾಖೆಯ ಅಧಿಕಾರಿ ಟ್ರಂಪ್ಗೆ ರಿಪ್ಲೈ ಮಾಡ್ತಾರೆ. ಸೊ ನಿಮ್ಮ ಲೆವೆಲ್ಗೆ ನಾನು ಮೋದಿ ರಿಪ್ಲೈನೂ ಮಾಡಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಅಧಿಕಾರಿಯೊಬ್ಬರಿಂದ ರಿಪ್ಲೈ ಮಾಡಿಸಲಾಗುತ್ತೆ. ಟ್ರಂಪ್ ಮಧ್ಯಪ್ರವೇಶ ಸುಳ್ಳು, ಅವರು ಘೋಷಣೆ ಮಾಡಿದ್ದು ಒಂದು ಸಂಚು ಅನ್ನೋ ರೀತಿಯಲ್ಲಿ ಜಗತ್ತಿಗೆ ಸಂದೇಶ ಕೊಡ್ತು ಭಾರತ. ಲೂಪಲ್ಲೇ ತಗೊಳ್ಳದೆ ಇನ್ನೊಂದು ದೇಶದ ಅಧ್ಯಕ್ಷ ಅಥವಾ ಯಾರೇ ಆಗಲಿ ಹೆಂಗೆ ಘೋಷಣೆ ಮಾಡ್ತಾರೆ ಅನ್ನೋದನ್ನು ಓಪನ್ ಆಗಿ ಹೇಳ್ತು ಭಾರತ. ಅವತ್ತು ಕ್ರೆಡಿಟ್ ತೊಗೊಳ್ಬೇಕಿತ್ತು, ರಷ್ಯಾ ವಾರ್ ನಿಲ್ಲಿಸಬೇಕಿತ್ತು, ಭಾರತ ವಾರ್ ಎರಡೆರಡು ಕ್ರೆಡಿಟ್ ತೊಗೊಂಡು ಕೊಂಬು ಕಿರೀಟವನ್ನು ಹಾಕ್ಕೊಳ್ಬೇಕಿತ್ತು ಟ್ರಂಪು. ಅಂಥದ್ದೊಂದು ಪ್ಲ್ಯಾನ್ ಆಗಿತ್ತು. ಆದರೆ ರಷ್ಯಾ ಕೂಡ ಅವತ್ತು ಘೋಷಣೆ ಮಾಡೋದಕ್ಕೆ ರೆಡಿ ಇರಲ್ಲ, ಟೈಮ್ ತಗೊಳ್ತಾರೆ ಪುಟಿನು. ಇಲ್ಲಿ ಭಾರತದ್ದಾದರೂ ಸಿಗಲೇಬೇಕು ಅನ್ನೋ ರೀತಿಯಲ್ಲಿ ಹಠಕ್ಕೆ ಬಿದ್ದಂತಹ ಟ್ರಂಪು ಚೀನಾಗೂ ಒಂದು ಪೆಟ್ಟು ಕೊಟ್ಟಂಗಾಗತ್ತೆ ಅನ್ನೋ ರೀತಿಯಲ್ಲಿ ಹಲವು ಲೆಕ್ಕಾಚಾರಗಳಲ್ಲಿ ಘೋಷಣೆನೇ ಮಾಡಿಬಿಡ್ತಾರೆ ಭಾರತ ಒಪ್ಪಿಕೊಳ್ಳುವ ಮೊದಲೇ. ಅದರಿಂದ ಭಾರತದ ಇಮೇಜ್ ಎಷ್ಟು ಡ್ಯಾಮೇಜ್ ಆಯಿತು ಅವತ್ತಂದರೆ, ಬಹುದೊಡ್ಡ ಯುದ್ಧವನ್ನು ಯಾವ ರೀತಿ ಯುದ್ಧ ಮಾಡ್ತು ಭಾರತ. ಬರೀ 4 ದಿನಗಳಲ್ಲಿ ಒಂದು ನ್ಯೂಕ್ಲಿಯರ್ ವೆಪನ್ ಇರುವಂಥ ದೇಶದ ಒಳಗಡೆ ಹೋಗಿ 11 ಕಡೆ ಏರ್ ಸ್ಟ್ರಿಪ್ಪು, ಏರ್ ಬೇಸ್ಗಳನ್ನು ಹೊಡೆದು ಬರೋದು ಅಂದರೆ ಸಣ್ಣ ವಿಷಯನ? ನ್ಯೂಕ್ಲಿಯರ್ ಪವರ್ ಇರುವಂಥ ಒಂದು ರಾಷ್ಟ್ರವನ್ನು ಈ ರೀತಿ ಧ್ವಂಸ ಮಾಡಿ ಅವರ ವಿಮಾನಗಳನ್ನು ಛಿದ್ರ ಮಾಡಿ ಹಾಕಿ ಹೊಡೆದು ಬಂತು ನಮ್ಮ ಭಾರತ. ಆದರೆ ಇಷ್ಟು ದೊಡ್ಡ ಸಂಭ್ರಮಾಚರಣೆ ಆಗಬೇಕಾಗಿತ್ತು ದೇಶದಲ್ಲಿ, ಅನುಮಾನವೇ ಸುತ್ತಕೊಂಡು ಬಿಡ್ತು. ಕದನ ವಿರಾಮ ಘೋಷಣೆಯಾದ ಬಗ್ಗೆ ಎಲ್ಲರ ಅಸಮಾಧಾನ. ಮೋದಿ ಟ್ರಂಪ್ ಕಾಲು ಹಿಡಿದು ಬಿಟ್ರಂತೆ ಅನ್ನೋ ಮಟ್ಟಿಗೆ ಮಾತಾಡ್ಬಿಟ್ವು ಪ್ರತಿಪಕ್ಷಗಳು. ಗೆಲುವನ್ನು ಸಂಭ್ರಮಿಸಲೇ ಇಲ್ಲ ಪ್ರತಿಪಕ್ಷಗಳು. ಈ ವಿಷಯವನ್ನೇ ಹೈಲೈಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ದೇಶದಲ್ಲಿ ಬಹಳಷ್ಟು ಜನ ಕೂಡ ಇದೇ ತಪ್ಪು ಮಾಡಿದ್ರು. ಆದರೆ ಈಗ ಅದೇ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ನಾನೇ ಮಾಡಿದೆ ಅಂತ ಹೇಳಲ್ಲ, ಅದ್ರದ್ದು ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಈಗ ಟರ್ನ್ ತೊಗೊಂಡ್ರೆ ಟ್ರಂಪ್. ತಕ್ಷಣಕ್ಕೆ ಅವರದ್ದೇ ಭಾಷೆಯಲ್ಲಿ ಭಾರತ ರಿಪ್ಲೈ ಮಾಡ್ತು. ಅಲ್ಯೂಮಿನಿಯಮ್ಮು, ಅವರ ಉಕ್ಕಿನ ಮೇಲೆ ರಿಟಾಲಿಯೇಟರಿ ಟ್ಯಾರಿಫ್ ಹಾಕೋದಕ್ಕೆ ತಕ್ಷಣ WTO ಮೊರೆ ಹೋಯಿತು. ನಾವು ಯಾಕೆ ಹಾಕಬಾರ್ದು, ಅವರು WTO ನಿಯಮಗಳನ್ನು ಮೀರಿ ನಮ್ಮ ಮೇಲೆ ಟ್ಯಾರಿಫ್ 25% ಹಾಕ್ತಾರೆ ಅಂದರೆ ನಾವು ಹಾಕ್ತೀವಿ ಅಂತ ಮುಂದಕ್ಕೆ ಹೋಗಿದ್ದಾಯಿತು. ಜಗತ್ತಿನ ಮುಂದೆ ಟ್ರಂಪ್ ಮೋಸ ಮಾಡಿದ್ದಾರೆ, ಈ ಯುದ್ಧ ನಿಲ್ಲಿಸಿದ್ದು ಅಲ್ಲವೇ ಅಲ್ಲ ಅನ್ನುವಂಥ ಸತ್ಯವನ್ನು ಓಪನ್ ಆಗಿ ತೆರೆದಿಡ್ತು. ಮೋದಿ ಟ್ರಂಪ್ಗೆ ಒಂದು ಸಣ್ಣ ಕ್ರೆಡಿಟನ್ನು ಕೊಡಲಿಲ್ಲ. ಅಸಲಿಗೆ ಅವರೇ ಮಾಡಿದ್ದು ಹೌದಾಗಿದ್ದರೆ
ಕ್ರೆಡಿಟ್ ಕೊಡಬೇಕಿತ್ತು, ಪಾಕಿಸ್ತಾನ ಕೊಡ್ತಿದೆಯಲ್ವಾ, ಟ್ರಂಪ್ ದಿ ಗ್ರೇಟ್ ಭಯಂಕರ ಏನೋ ಮಾಡಿಬಿಟ್ರು ಅಂತ ಕ್ರೆಡಿಟ್ ಕೊಡ್ತಾ ಭಾರತ. ಯಾರಾದರೂ ಒಬ್ಬರು ಅವ್ರ ಬಗ್ಗೆ ಮಾತಾಡಿದ್ರ ನಮ್ಮ ಸೇನೆ ಹೇಳ್ತಾ DGMO ಮಟ್ಟದಲ್ಲಾದಂಥ ಕಾನ್ವರ್ಸೇಷನ್ನು ಇಲ್ಲೇ ಮುಗಿದಿದ್ದು ಬಿಟ್ಟರೆ ಯಾವನು ಬಂದಿಲ್ಲ ಅಂತ ಕಪಾಲ ಮೋಕ್ಷ ಮಾಡ್ತು ಭಾರತ. ಅದೆಲ್ಲ ಆದಮೇಲೆ ಭಾರತ ಹೆಂಗೆ ಕೊಡ್ತು ಆನ್ಸರ್ನ ಅಮೇರಿಕಾಗೆ ಅಂದರೆ, ಟ್ರೇಡ್ ಮತ್ತು ಟೆರರಿಸಮ್ ಒಟ್ಟಿಗೆ ಆಗಲ್ಲ ಅನ್ನೋದು ಒಂದೇ ಒಂದು ಮಾತು ಮೋದಿ ಆಡಿದ್ದು. ಟ್ರಂಪ್ಗೆ ಆನ್ಸರ್ ಹೆಸರನ್ನು ಹೇಳಲಿಲ್ಲ, ಟ್ರಂಪ್ ಹೆಸರು ಬಾಯಲ್ಲಿ ಬರಲೂ ಇಲ್ಲ ಮೋದಿಗೆ. ಟ್ರೇಡ್ ಮತ್ತು ಟೆರರಿಸಮ್ ಒಟ್ಟೊಟ್ಟಿಗೆ ಆಗಲ್ಲ, ಟಾಕ್ ಮತ್ತು ಟೆರರಿಸಮ್ ಒಟ್ಟೊಟ್ಟಿಗೆ ಆಗಲ್ಲ, ರಕ್ತ ಮತ್ತು ನೀರು ಒಟ್ಟೊಟ್ಟಿಗೆ ಹರಿಯಲ್ಲ, ನೆನಪಿರಲಿ ಅನ್ನುವಂಥ ಎಚ್ಚರಿಕೆ ಸಂದೇಶ ಕೊಟ್ಟರು ಮೋದಿ. ಈಗ ನೋಡಿ ಟ್ರಂಪ್ ಹೆಂಗೆ ಯೂಟರ್ನ್ ತಗೊಂಡಿದ್ದಾರೆ ಅಂತ. ಬಹುಶಃ ಈಗಲಾದರೂ ದೇಶದಲ್ಲಿ ಯಾರು ಮಾತಾಡ್ತಿದ್ದಾರಲ್ಲ, ಮಂಡಿಯೂರು ಬಿಟ್ರಾ ಅನ್ನುವಂಥ ಮಾತನ್ನು ವಾಪಸ್ ತಗೊಂಡು ಭಾರತ ಏನು ಮಾಡಿದೆ, ಟ್ರಂಪ್ ಕೂಡ ಹೇಳೋ ಅವಶ್ಯಕತೆ ಇರಲಿಲ್ಲ ಅಲ್ವಾ, ಅವರು ಘೋಷಣೆನೇ ಮಾಡಿಬಿಟ್ಟಿದ್ರು ನಾನೇ ನಿಲ್ಲಿಸಿದೆ ಅಂತ. ಯಾಕೆ ಹೇಳಬೇಕಿತ್ತು, ನಾನೇ ಮಾಡಿದೆ ಅಂತ ಹೇಳಲ್ಲ ಅನ್ನುವ ಮೂಲಕ ತಾನು ತಪ್ಪು ಮಾಡಿದೆ ಅನ್ನೋದನ್ನು ಒಪ್ಪಿಕೊಂಡಂಗಾಯ್ತು. ಯಾಕೆ ಹೇಳಬೇಕಿತ್ತು? ಅಷ್ಟು ಒತ್ತಡವನ್ನು ದೊಡ್ಡಣ್ಣ ಅಮೆರಿಕದ ಮೇಲೆ ಸೃಷ್ಟಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ ಅಂತ ಅರ್ಥ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.